ಶೇಷಾಚಲ ವಿ ಚಾನಲ್ಗೆ ಸ್ವಾಗತ. ಗೈಸ್, ನೀವು ಟೈಟಲ್ ನೋಡಿ ಅಂದ್ಕೊಂಡಿರ್ತಾರೆ ಇವತ್ತು ಏನು ಮಾಡ್ತಿದ್ದೀನಿ ವೀಡಿಯೋದಲ್ಲಿ ಅಂತ. ಗೊತ್ತಿಲ್ಲದೆ ಇರೋರಿಗೆ ನಾನಿವತ್ತು 1 to 7 to 5 ಬೆಂಗಳೂರು ಧಾರವಾಡ ಇಂಟರ್ಸಿಟಿಯಲ್ಲಿ ಬೆಂಗಳೂರಿನಿಂದ ತುಮಕೂರುವರೆಗೂ ಜರ್ನಿ ಮಾಡ್ತೀನಿ ಗೈಸ್. ಸೊ ಇವಾಗ ತಾನೇ ನಾವು ಮನೆ ಬಿಟ್ಟಿದ್ದೀವಿ. ಸೊ ನೋಡೋಣ ಗೈಸ್, ಇನ್ನು 2 ನಿಮಿಷದಲ್ಲಿ ಆಟೋ ಬರುತ್ತೆ. ಸೊ ಆಟೋದಲ್ಲಿ ಕೂತಾಗ ನಾನು ಏನೇನು ಬೇಕು ಅಂದರೆ ಬೆಂಗಳೂರಿಂದ ತುಮಕೂರುವರೆಗೂ ಜರ್ನಿ ಮಾಡ್ತಿದ್ದೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ ಗೈಸ್. ಆಮೇಲೆ ಟ್ರೈನ್ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ, ಹಾಗೆ ವ್ಲಾಗ್ ಮಾಡ್ತಿರ್ಬೇಕಾದ್ರೆ ಆಟೋದಲ್ಲಿ. ಸೊ ಬನ್ನಿ ಗೈಸ್, ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆಟೋ ಬರುತ್ತೆ. ಇದರಲ್ಲಿ ಡ್ರೈವರ್ಗೆ OTP ಹೇಳಾಯಿತು. ಸೊ ಹಾಗಾಗಿ ಇವಾಗ ಹೋಗ್ತಿದ್ದೀವಿ. ಸೊ ಇನ್ನು ಅರ್ಧ ದಾರಿ ಇದ್ದೀವಿ ಗೈಸ್. ನಮ್ಮ ಮನೆಯಿಂದ ಒಂದು 4-5 ಕಿಲೋಮೀಟರ್ ಇದೆ ರೈಲ್ವೆ ಸ್ಟೇಷನ್ನು. ಸೊ ಈ ಟ್ರೈನ್ ಬಗ್ಗೆ ಒಂಚೂರು ಎಕ್ಸ್ಪ್ಲನೇಷನ್ ಬೇಕು ಅಂತೆಲ್ಲ ಹೇಳ್ತೀನಿ. ಸೊ ಇದರ ಟ್ರೈನ್ ಹೆಸರು 1 to 7 to 5, 1 to 7 to 6 ಅಂದರೆ 1 to 7 to 6 ಅಂದರೆ ಧಾರವಾಡದಿಂದ ಬೆಂಗಳೂರು ನಾವಿಗೆ ಹೋಗ್ತಿರೋದು 1 to 7 to 5 ಅಂದರೆ ಬೆಂಗಳೂರಿನಿಂದ ಧಾರವಾಡಕ್ಕೆ ಹೋಗೋ ಸಿದ್ಧಗಂಗಾ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಗೈಸ್. ಇದ್ರೂ ನಾವು ಜರ್ನಿ ಮಾಡ್ತಿದ್ದೀವಿ. ಸೊ ಇದು ರೂಟ್ ಹೇಳಬೇಕಂದ್ರೆ ಬೆಂಗಳೂರು, ಯಶವಂತಪುರ, ತುಮಕೂರು, ಕಿತ್ತೂರು, ಅರಸೀಕೆರೆ, ಕಡೂರು, ಬೀರೂರು, ಆಮೇಲೆ ಅಜ್ಜಪುರ, ತುರ್ಕಾರೂರು, ಚಿಕ್ಕಾದೂರು, ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಬ್ಯಾಡಗಿ, ಹಾವೇರಿ, ಯಲಬುರ್ಗಿ ಆ ರೂಟಲ್ಲಿ ಇದು ಹುಬ್ಬಳ್ಳಿ ಹೋಗುತ್ತೆ ಗೈಸ್. ಸೊ ಹುಬ್ಬಳ್ಳಿಯಿಂದ ನೆಕ್ಸ್ಟ್ ಸ್ಟಾಪ್ ಬಂದು ಡೈರೆಕ್ಟ್ ಧಾರವಾಡ ಹೋಗುತ್ತೆ. ಆಮೇಲೆ ಇದು ಕೋಚಸ್ ಹೇಳಬೇಕಂದ್ರೆ ಫಸ್ಟ್ SLR ಬರುತ್ತೆ, ಒಂದು ಎಲೆಕ್ಟ್ರಿಕ್ ಇರುತ್ತೆ, SLR ಇಂದ 2 ಅಥವಾ 1 ಅಥವಾ 2 ಜನರಲ್ ಕೋಚಸ್ ಇರುತ್ತೆ. ಅದಾದಮೇಲೆ AC ಚೇರ್ ಕಾರ್, ಆಮೇಲೆ D1 ಇಂದ D4ವರೆಗೂ ನಾನ್ AC ರಿಸರ್ವೇಷನ್ ಕೋಚಸ್ಸು. ಆಮೇಲೆ ಅಲ್ಲಿಂದ ಹೋಗ್ಬೇಕಂದ್ರೆ ಅಲ್ಲಿಂದ ಫುಲ್ ಜನರಲ್ ಕೋಚಸ್ SLR ಎಂಡಾಗುತ್ತದೆ. ಸೊ ಇದು ಕೋಚಸ್ ಗೈಸ್. ಸೊ ಇವಾಗ ಸ್ವಲ್ಪ ದೂರ ಇದೆ ಗೈಸ್, ಒಂದು 3 ಕಿಲೋಮೀಟರ್ ಇದೆ ರೈಲ್ವೆ ಸ್ಟೇಷನ್. ಸೊ ರೈಲ್ವೆ ಸ್ಟೇಷನಲ್ಲಿ ಸಿಗೋಣ ಗೈಸ್. ನಾವು ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ನ ರೀಚ್ ಆಗಿದ್ದೀವಿ. ಸೊ ಗೈಸ್, ಆ ಕಡೆ ನಿಂತಿರೋದು ಮೈಸೂರಿಗೆ ಹೋಗುತ್ತದು ಆ ಟ್ರೈನು. ಸೊ ಗೈಸ್, ಇಲ್ಲಿ ನಿಂತಿದೆಯಲ್ಲ ಈ ಕಡೆ 9ನೇ ಪ್ಲ್ಯಾಟ್ಫಾರ್ಮು, ಅದು ಇಂಟರ್ಸಿಟಿ ಎಕ್ಸ್ಪ್ರೆಸ್ಸು ಗೈಸ್. ಅಲ್ಲಿ ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಿರ್ಬೋದು ಅಂದ್ಕೊಳ್ತೀನಿ. ಸೊ ಪರ್ಸನ್ಸ್ ವಿತ್ ಡಿಸಬಿಲಿಟೀಸ್ ಅಂತಿದೆಯಲ್ಲ ಗೈಸ್, ಅದು ನಮ್ಮ ಬೆಂಗಳೂರು ಧಾರವಾಡ ಇಂಟರ್ಸಿಟಿ. ಸೊ ತಾಳ್ಗುಪ್ಪ ಬೆಂಗಳೂರು ಇಂಟರ್ಸಿಟಿ ಎಕ್ಸ್ಪ್ರೆಸ್ ಆಗಿ ಬಂದಿದೆ. ಸೊ ಇವಾಗ ಅದು ಧಾರವಾಡ ಇಂಟರ್ಸಿಟಿಯಾಗಿ ಹೋಗುತ್ತೆ ಗೈಸ್. ಸೊ ಬನ್ನಿ ನೋಡೋಣ, ಇವಾಗ ನಾವು ನಮ್ಮ ಕೋಚಿಗೆ ಹೋಗೋಣ ಬನ್ನಿ ಗೈಸ್. ಇದೇ ನೋಡಿ ಗೈಸ್, AC ಚೇರ್ ಕಾರ್ ನಾವೀಗ ಜರ್ನಿ ಮಾಡ್ತಿರೋದು. ಸೊ ನೋಡ್ಬೋದು ಇಲ್ಲಿ C1. ಸೊ ಬನ್ನಿ ಗೈಸ್, ನಾವು ಸೀಟ್ ಹತ್ರ ಹೋಗೋಣ ಗೈಸ್. ನಾವು ನಮ್ಮ ಸೀಟ್ ಇಟ್ಕೊಳ್ತೀವಿ. ಸೊ ಅದಕ್ಕಿಂತ ಮುಂಚೆ ನಾವು ಲೋಕೋ ಯಾವುದಿದೆ ನೋಡ್ಕೊಂಡು ಬರೋಣ ಗೈಸ್, ಬನ್ನಿ. ಸೊ ಗೈಸ್, ಇವತ್ತು ನಮ್ಮ KSR ಬೆಂಗಳೂರು ಧಾರವಾಡ ಸಿದ್ಧಗಂಗಾ ಇಂಟರ್ಸಿಟಿ ಎಕ್ಸ್ಪ್ರೆಸ್ನ ಲೀಡು 39172 ಕೃಷ್ಣರಾಜಪುರಂ WAP7 ಆಗಿದೆ. ಸೊ ನೋಡ್ಬೋದು ನೀವು. ಫುಲ್ AC ಚೇರ್ ಕಾರ್ ಕೋಚು ಬೆಂಗಳೂರು ಧಾರವಾಡ ಸಿದ್ಧಗಂಗಾ ಇಂಟರ್ಸಿಟಿ ಎಕ್ಸ್ಪ್ರೆಸ್ನ AC ಚೇರ್ ಕಾರ್ ಕೋಚ್ ನೀವು ಆರಾಮಾಗಿ ನೋಡ್ಬೋದು. ಸೊ ಗೈಸ್, ಟ್ರೈನ್ ಹೊರಟಾಗಿ ವಿಡಿಯೋ ಮಾಡ್ತೀನಿ ಗೈಸ್. ಚಾಮರಾಜನಗರ ತುಮಕೂರು ಎಕ್ಸ್ಪ್ರೆಸ್ ಬರ್ತಿದೆ ಗೈಸ್. ಅಲ್ಲಿಂದ ನೋಡ್ಬೋದು WDP4D ಕಪಲ್ ಆಗಿದೆ. ಮತ್ತೆ ಇನ್ನೊಂದು ಆ ಕಡೆ ಅದೇ ಫೋನ್ ಮಾಡಿದ್ದಾರೆ ನೀವೇನಿದ್ದಾಗ ನಾನು ಟ್ರಾಫಿಕಲ್ಲಿದ್ದೆ ಮಾಡ್ತೀನಿ ಮುಂದೆ ಇಲ್ಲ ಹಿಂಗೆ ಬರ್ತಾಯಿದ್ದ ಮನೆ ಜೊತೆ ಮಧ್ಯೆ ಕೇಳ್ತಿದ್ದೀನಿ ಹೆಂಗೆ ಅನ್ನ ನಾನೇ ಬರಬೇಡ ಅಂತ ಮನೆಗೆ ಒಂದು ಕಡೆ ಕಾರ್ಡ್ ಕೊಡೋಕೆ ಬರ್ತಾ ಇದ್ದೀನಿಲ್ಲ, ಏನು ಬರೋಕ್ಕೆ ಹೋಗ್ಬೇಡಪ್ಪ, ನನಗೆ ಬೇರೆ ಹೇಳ್ತಾರೆ. ಗೈಸ್, 40438 ಕೃಷ್ಣರಾಜಪುರಂ WDP4D ಇದೆ, ಚಾಮರಾಜನಗರ ತುಮಕೂರು ಎಕ್ಸ್ಪ್ರೆಸ್ಗೆ.
ಗೈಸ್ ಇದನ್ನ ಪ್ಯಾಸೆಂಜರ್ ಎಕ್ಸ್ಪ್ರೆಸ್ ಆಗಿ ಮಾಡಿದ್ದಾರೆ. ಸೊ ಹಂಗಾಗಿ ಚಾಮರಾಜನಗರ ತುಮಕೂರು ಪ್ಯಾಸೆಂಜರ್ ಗೈಸ್ ಇದೆ ಹೆಸರು. ಅವು ಮತ್ತಿಕೆರೆಯಿಂದಂತೆ ಮತ್ತಿಕೆರೆಯಿಂದ ನಮ್ಮ ಮೇಲೆ ಬರೋಕೆ ಒಂದು 15-18 ಕಿಲೋಮೀಟರ್ ಆಗಿದೆ. ಇನ್ನು ಏನು ಬರೋಕೆ ಹೋಗ್ತೀಯ ಧಾರವಾಡ ಕಾಡ್ಕೊಂಡು ಹೇಳಿ ಟ್ರಾಫಿಕ್ ಇಲ್ಲ ಇಷ್ಟು ಟೈಮು ಎ ಸಿಲಿ ಬ್ಲಾಗ್ ಮಾಡ್ತೀವಿ. ಸೊ ನಂಬಕ್ಕೆ ಆಗ್ತಿಲ್ಲ ಗೈಸ್ ನಮಗೂ. ಸೊ ಎ ಸಿ ಚೇರ್ ಕಾರ್ ನೋಡ್ಬೋದು ಇಲ್ಲಿ ಫುಲ್ ಆರಾಮಾಗಿದೆ. ಸೊ ಆಲ್ರೆಡಿ ತೋರಿಸಿದ್ದೀನಿ ಎ ಸಿ ಚೇರ್ ಕಾರ್ ಹೇಗಿದೆ ಅಂತ. ಸೊ ಈ ಕಡೆ ನಿಮಗೆ ದೊಡ್ಡ ವಿಂಡೋನೇ ಸಿಕ್ಕಿದೆ ಗೈಸ್. ಹಾಗಾಗಿ ನಿಮಗೆ ಆಚೆ ಕಡೆ ವ್ಯೂಸ್ನ ನಾನು ಆರಾಮಾಗಿ ತೋರಿಸ್ಬೋದು. ಸೊ ಇಲ್ಲಿ ನೋಡ್ಬೋದು ಅನ್ಕೊಳ್ತೀನಿ ನೋಡಿ. ಸೊ ಲಕ್ಕಿಗೆ ಗೈಸ್ ನಮಗೆ ದೊಡ್ಡ ವಿಂಡೋನು ಸಿಕ್ಕಿದೆ. ಹಾಗಾಗಿ ನಾವೀಗ ನೀವು ಸ್ವಲ್ಪ ಆರಾಮಾಗಿ ವ್ಯೂಸ್ ತೋರಿಸ್ಬೋದು. ಸೊ ಅಂತಲೇ ನೋಡೋಣ ಗೈಸ್. ಸೊ ಇದು ಫುಲ್ ಎ ಸಿ ಚೇರ್ ಕಾರ್ ಅಲ್ವಾ. ಸೊ ಆರಾಮಾಗಿ ಇಲ್ಲಿ ಸೌಂಡ್ ಕೂಡ ಬರೋಲ್ಲ. ಸೊ ಆರಾಮಾಗಿ ನನಗೆ ವಾಯ್ಸ್ ಕ್ಲಿಯರಾಗಿ ಕೇಳಿಸುತ್ತೀವಿ. ಸೊ ನೋಡೋಣ ಗೈಸ್. ಸೊ ಇವಾಗ ಇನ್ನೇನು ಸ್ವಲ್ಪ ಹೊತ್ತು ಗೈಸ್. ಈಗ ಆಲ್ರೆಡಿ 12:50 ಆಗಿದೆ. ಸೊ ಇನ್ನೊಂದು 10 ನಿಮಿಷಕ್ಕೆ ಹೊರಡುತ್ತೆ ಗೈಸ್. ಆ್ಯಕ್ಚುಯಲ್ ಟೈಮ್ ಇದ್ದು 12:45 ಗೈಸ್. ಸೊ ಇವಾಗ 15 ನಿಮಿಷ ಮಾಡಿದ್ದಾರೆ ಗೈಸ್. ಮೊದಲು ಇದಕ್ಕೆ 1 o'clock ಟೈಮ್ ಇತ್ತು. ಅಂದರೆ ಮತ್ತೆ 12:45 ಮಾಡಿದ್ದಾರೆ ಟೈಮ್ನ. ಮತ್ತೆ ಕ್ಯಾನ್ಸಲ್ ಮಾಡಿಬಿಟ್ಟು ಈಗ 1 o'clock ಮಾಡಿದ್ದಾರೆ. ಸೊ ಹಂಗಾಗಿ ಇವಾಗ 12:50 ಆದರೂ ಕೂಡ ಇನ್ನೂ ಟ್ರೈನ್ ಹೊರಟಿಲ್ಲ. ಸೊ ಗೈಸ್ ಇನ್ನೊಂದು 10 ನಿಮಿಷ ಇದೆ ಗೈಸ್. ಹೊರಟಾಗ ವಿಡಿಯೋ ಮಾಡಿ. ನಮ್ಮ ಬೆಂಗಳೂರಿಂದ ಧಾರವಾಡ ಹೋಗೋ ಸಿದ್ಧಗಂಗಾ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಹೊರಡ್ತು ಗೈಸ್. ಸೊ ಗೈಸ್ ಈ ಕಡೆ ಟ್ರೈನ್ ನಿಂತಿರೋದು ಅದೇ ಗೈಸ್ ಚಾಮರಾಜನಗರ ತುಮಕೂರು ಎಕ್ಸ್ಪ್ರೆಸ್ ವಿಡಿಯೋ ಮಾಡಿದ್ನಲ್ಲ ಅದೇ ಟ್ರೈನು. ಹೊರಟು ಟ್ರೈನ್ ಏನೋ ಒಂದು ಬರ್ತಾರಂತ. ಇನ್ನೇನು ಮಾಡ್ತಾನೆ ಮೊಬೈಲಲ್ಲಿ ಬ್ಲಾಗ್ ಮಾಡ್ತಾ ಕೂತು ನಮ್ಮ ವೀಡಿಯೋ. ಇಲ್ಲ ಮಾಮೂಲಿ ಎಷ್ಟು ತೊಗೊಂಡೋಗ್ತೀನೋ ಅಷ್ಟು ತೊಗೊಂಡೋಗ್ಬೇಕು ಅಷ್ಟೇ. ಇಲ್ಲ ಇಲ್ಲ ಬರ್ತೀನಿ. ಸರಿ ಫಿಲ್ಟರ್ ಕಾಫಿನೇ ಯೂಸ್ ಮಾಡ್ತೀರಲ್ಲ ಕಾಫಿ ಬೇಡ 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 ಕಾಫಿ 13-14 ಸೀವನ್ ಕೋಚ್. ಸೊ ಗೈಸ್ ಬೆಂಗಳೂರು ಬಿಡ್ತಿದ್ದಾಗ ಸ್ಟೇಷನ್ನು. ಸೊ ನೋಡ್ಬೋದು. ಸೊ ಗೈಸ್ ಇಲ್ಲಿ ಎಲ್ಲ ಇದೆ ಇನ್ಸ್ಪೆಕ್ಷನ್ ಕಾರ್ ಗೈಸ್. ನನಗೆ ಹತ್ರನೇ ಸಿಕ್ಕುತ್ತೆ, ನಂಗೆ ಹತ್ರನೇ ಬರುತ್ತೆ. ಸರಿ ಓಕೆ. ಸೊ ಗೈಸ್ ಆ ಕಡೆ ಕಾಣಿಸ್ತಿದೆ ನಿಮಗೆ, ಅದು ಕರ್ನಾಟಕ ಎಕ್ಸ್ಪ್ರೆಸ್ ಆ ಟ್ರೈನೆಲ್ಲ ಹೋಗೋ ರೂಟ್ ಗೈಸ್ ಅದು. ಊಟನೇ ಮಾಡ್ಬಿಡ್ಬೇಕಾಗುತ್ತೆ. ಸೊ ನೋಡ್ಬೋದು ಇದು ಚೆನ್ನೈ ಕನೆಕ್ಟ್ ಆಗುತ್ತೆ ಆ ರೂಟು. ಸೊ ಗೈಸ್ ಇದು ನೀವು ನೋಡ್ತಿದ್ರಲ್ಲ ಈಗ ಎಕ್ಸಿಟ್ ಇದು. ಅಮ್ಮ ಟ್ರೈನ್ ಹೊರಟಮ್ಮ. ಇಲ್ಲ ಅಷ್ಟೊಂದೇನಿಲ್ಲ ಪರವಾಗಿಲ್ಲ. ಸರಿ ಕಟ್ ಮಾಡಿ ರೀಚ್ ಆದಮೇಲೆ ಮಾಡ್ತೀನಿ.
ನಮ್ಸಫರ್ ಎಕ್ಸ್ಪ್ರೆಸ್ ಗೈಸ್ ಇಲ್ಲಿ ನಿಂತಿದೆ. ಗೈಸ್ ಇದಕ್ಕೆ BGKT WDP 40 ಅಂದರೆ ಭಗತ್ ಕಿ ಕೋತಿ WDP 4B ಇದೆ. ಸೊ ನೋಡ್ಬೋದು ಈಗ ನಮ್ಮ ಟ್ರೈನ್ ಆಕ್ಸಲರೇಷನ್ ಆಗ್ತಿದೆ, ತೊಗೊಳ್ತಿದೆ. WAP7 ಇಂಟರ್ಸಿಟಿ ಎಕ್ಸ್ಪ್ರೆಸ್ ಈಗ ಫಾಸ್ಟಾಗಿ ಹೋಗ್ತಿದೆ ಸ್ವಲ್ಪ. ಸೊ ಈ ಕಡೆ ಪ್ಯಾಲೇಸ್ ಕ್ವೀನ್ ನಮ್ಸಫರ್ ನಿಂತೆ ಗೈಸ್. ಸೊ ಇವಾಗ ಈ ಇಂಟರ್ಸಿಟಿ ಫುಲ್ ಕ್ಲಿಯರ್ ಆದಮೇಲೆ ಪ್ಯಾಲೇಸ್ ಕ್ವೀನ್ ನಮ್ಸಫರ್ಗೂ ಸಿಗ್ನಲ್ ಕ್ಲಿಯರ್ ಆಗುತ್ತೆ. ಆಮೇಲೆ ಇದು ಬೆಂಗಳೂರಿಗೆ ಹೋಗುತ್ತೆ. ಸೊ ಗೈಸ್ ಇದಕ್ಕೆ ತುಂಬ ಲಿಮಿಟೆಡ್ ಸ್ಟಾಪ್ಸ್ ಇದೆ. ದಾವಣಗೆರೆಯಿಂದ ಡೈರೆಕ್ಟ್ ಬೆಂಗಳೂರು ಆಮೇಲೆ ಮೈಸೂರು ಕಳಿಸಿದ್ರು ಡೈರೆಕ್ಟು. ಸೊ ಗೈಸ್ ಅಷ್ಟೇ ನಮ್ಮ ಟ್ರೈನ್ ಹೋಯಿತು ಪ್ಯಾಲೇಸ್ ಕ್ವೀನ್ ನಮ್ಸಫರ್. ಸೊ ಈ ಕಡೆ ನೋಡ್ಬೋದು ಗೈಸ್ ಗ್ರೀನ್ ಲೈನ್ ಮೆಟ್ರೋ. ಮಲ್ಲೇಶ್ವರಂ ಸ್ಕಿಪ್ ಮಾಡ್ತಿದ್ದೀವಿ. ಗೈಸ್ ಫೈನಲಿ ಮಲ್ಲೇಶ್ವರಂ ಸ್ಕಿಪ್ ಆಯಿತು. ಸೊ ಯಶವಂತಪುರ ಬಂದಾಗ ವಿಡಿಯೋ ಮಾಡ್ತೀನಿ. ಫೈನಲಿ ಯಶವಂತಪುರ ಜಂಕ್ಷನ್ ಅರೈವ್ ಆಗ್ತಿದ್ದೀವಿ ಗೈಸ್, ನೋಡ್ಬೋದು. ಗೈಸ್ ಫೈನಲಿ ಯಶವಂತಪುರ ಅರೈವ್ ಆದ್ವಿ. ಈ ಕಡೆ ನೋಡಿ ಗೈಸ್, ಸಕ್ರಾನಿ WAP7 ನಿಂತಿದೆ, ತುಗಲ್ಕಾಬಾದ್ದು. ಸೊ ನೋಡ್ಬೋದು ಇಲ್ಲಿ ಫುಲ್ ಇದೆ ನೈಸ್.
ಸೊ ಇವಾಗ ನೋಡೋದ್ರಲ್ಲ ಗೈಸ್, ಇದೇ WAP7 ಲಕ್ನೋ ಚಾರ್ಬಾಗ್ NR ಅಲ್ಲಿಗೆ ಹೋಗುತ್ತೆ. ಅಂದರೆ ನಾರ್ದರ್ನ್ ರೈಲ್ವೆ ಸಿಗೋದು ಲಕ್ನೋ ಚಾರ್ಬಾಗ್ ಅಂತಿದೆ, ಸೊ ಅಲ್ಲಿ ಹೋಗುತ್ತೆ. ಇದು ಯಶವಂತಪುರ್ ಲಕ್ನೋ ಜಂಕ್ಷನ್ ಎಕ್ಸ್ಪ್ರೆಸ್ ಅಂತ ಇದೆ ಗೈಸ್. ಸೊ ನೋಡ್ಬೋದು ಇಲ್ಲಿ ಇದೇ ಇದ್ರ ಇಂಜಿನು. ಸೊ ಇವಾಗ ಇದು ಸ್ವಲ್ಪ ನಮ್ಮ ಟ್ರೈನ್ ಆದಮೇಲೆ ಹೊರಡುತ್ತೆ ಗೈಸ್. ಇದು ಆಲ್ರೆಡಿ ಎಲ್ಲ ರೆಡಿ ಆಗಿದೆ, ಹೊರಡೋಕ್ಕೆ ರೆಡಿ ಇದೆ ಅಷ್ಟೇ ಗೈಸ್. ಯಶವಂತಪುರ ರೈಲ್ವೆ ಸ್ಟೇಷನ್ ಬಿಡ್ತಿದೆ. ಸಾರಿ ಗೈಸ್, ಇದು TKD ಅಲ್ಲ, ಇಟಾರ್ಸಿ WAP7. ಸೊ ಸಕ್ರಾನಿದು ನೋಡ್ಬೋದು, ಸಕ್ರಾನಿ ಸಿಮೆಂಟ್ ಅದು. ಸೊ ಅದು ಸಾರಿ ಗೈಸ್, ಇದು ಇಟ್ರಾಸ್ ಇದು. ಸೊ ನೋಡ್ಬೋದು ಗೈಸ್. ಸೊ ಗೈಸ್ ನಾವೀಗ ನಿಂತಿದ್ದೀವಿ ಪ್ಲ್ಯಾಟ್ಫಾರ್ಮ್ 3 ಗೈಸ್. ನೋಡ್ತಿದೆ ಎಕ್ಸ್ಪ್ರೆಸ್ ಅದರ ಸ್ಟಾಪ್ ಸ್ಪೀಡಲ್ಲಿ ಹೋಗ್ತಾ ಇದೆ. ಮಾತಾಡಿಲ್ಲ ಅಂದರೆ ನಾವು ಮಾತಾಡ್ಸಲ್ಲ.
ಗೈಸ್ ಧಾರವಾಡ ಬೆಂಗಳೂರು ಸಿದ್ಧಗಂಗಾ ಇಂಟರ್ಸಿಟಿ ಎಕ್ಸ್ಪ್ರೆಸ್ ಗೈಸ್. ಗೊಲ್ಹಳ್ಳಿ ರೈಲ್ವೆ ಸ್ಟೇಷನ್ ಸ್ಕಿಪ್ ಮಾಡ್ತಿದ್ದೀವಿ ಈಗ. ಹಳ್ಳಿ ಸ್ಕಿಪ್ ಮಾಡ್ತಿದ್ದೀವಿ. ಗಂಗಾನಗರ್ ತಿರುಚಿರಾಪಳ್ಳಿ ಹಮ್ಸಫರ್ ಎಕ್ಸ್ಪ್ರೆಸ್ ಗೈಸ್. ಸಾರಿ ಗೈಸ್, ಇಂಜಿನ್ ತೋರ್ಸೋಕ್ಕಾಗಲಿಲ್ಲ, ಅಷ್ಟರಲ್ಲಿ ಟ್ರೈನೇ ಬಂದ್ಬಿಡ್ತು. ಸೊ ಪುಣೆ WDP 4 ಇತ್ತು ಗೈಸ್. ಸೊ ಗೈಸ್ ದೊಡ್ಡಲ್ಲೇ ಸ್ಕಿಪ್ ಮಾಡ್ತಿದ್ವಿ. ಸೊ ಗೈಸ್ ನೋಡ್ಬೋದು ಈಗ ಫುಲ್ ಮ್ಯಾಕ್ಸ್ ಸ್ಪೀಡಲ್ಲಿದೆ ಈಗ ಇಂಟರ್ಸಿಟಿ. ಯಾವಾಗಲೂ ಇತ್ತು, ಇವಾಗ ಸ್ವಲ್ಪ ಸ್ಪೀಡ್ ಆಗಿದೆ. ಸೊ ಹಂಗಾಗಿ ಸೊ ಗೈಸ್ ಇದರಲ್ಲಿ ಬರೀ ಒಂದು ಲೇಯರ್ ಇಲ್ಲ. ಇವಾಗ ಈ ಗ್ಲಾಸ್ ನೋಡ್ತಿದ್ದೀರಲ್ಲ ಗೈಸ್, ಸೊ ಈ ಗ್ಲಾಸ್ ನೋಡಿದ್ರೆ ಇದಕ್ಕೆ ಬರೀ ಒಂದು ಲೇಯರ್ ಇಲ್ಲ, 3 ಲೇಯರ್ ಗ್ಲಾಸ್ ಇದೆ. ಸೊ ಈ ಕಡೆ ಒಂದು, ಮಿಡಲಲ್ಲೊಂದು, ಆಮೇಲೆ ಲಾಸ್ಟಲ್ಲಿ ಒಂದು ಗ್ಲಾಸ್ ಇದೆ. ಅದಕ್ಕೆ ಒಂಥರ ನಿಮಗೆ ವ್ಯೂ ಚೆನ್ನಾಗಿದೆ, ಆಮೇಲೆ ತುಂಬ ತಿಕ್ಕಾಗಿದೆ. ಸೊ ಈ ಕಡೆ ಮೇಲೆ ನೋಡಿದ್ರೆ, ಸೊ ಟು ಸ್ಟಾಪ್ ಟ್ರೈನ್ ಫುಲ್ ಚೈನ್ ಮೋಸ್ಟ್ಲಿ ಗೈಸ್. ಇವಾಗ ಟ್ರೈನ್ ಅನ್ನೋದು ನಿಲ್ಸೋಕ್ಕೆ ಎಮರ್ಜೆನ್ಸಿ ಯಾರಾದರೂ ಬಿದ್ದೋದಾಗ ಯಾರಾದರೂ, ಸೊ ಅವಾಗ ಚೈನ್ ಯೂಸ್ ಮಾಡ್ತಾರೆ ಗೈಸ್. ಸೊ ನೋಡೀಗ
ಇನ್ನೊಂದು ಸ್ಪೆಷಾಲಿಟಿ ಏನು ಅಂದರೆ, ಸೊ ಇಲ್ಲಿ ನಿಮಗೆ ತುಂಬ ಕ್ವೈಟಾಗಿರುತ್ತೆ. ಅಂದರೆ ತುಂಬ D1ಅಲ್ಲಿ ತುಂಬ ನಾಯ್ಸ್ ಇರುತ್ತೆ, ಅಂದರೆ ತುಂಬ ಶಬ್ದ ಇರುತ್ತೆ. D1ಅಲ್ಲಿ ಆದರೆ ಮಾತಾಡೋದು ಆ ಥರದ್ದೆಲ್ಲ. ಆದರೆ ಅಲ್ಲಿ ಎಕೋ ಎಫೆಕ್ಟ್ ಕೂಡ ಇರುತ್ತೆ. ಅಂದರೆ ನಿಮ್ಗೆ ಏನಾದರೂ ಹೊರಗಡೆಯಿಂದೆಲ್ಲ ಇಲ್ಲಿ ವಾಯ್ಸ್ ಕೇಳ್ತಿರುತ್ತೆ, ಗಾಳಿ ಸಹ ಮಾತು ತುಂಬ ಇರುತ್ತೆ. ಆಮೇಲೆ ಟ್ರೈನ್ ಹಾರ್ನ್ ಆರಾಮಾಗಿ ಕೇಳಿಸುತ್ತೆ. ಬಟ್ ಆದರೆ ಇಲ್ಲಿ ಎಷ್ಟು ಶಾಂತವಾಗಿರುತ್ತೆ ಅಂದರೆ ನಮಗೆ ಟ್ರೈನಲ್ಲಿ ಹೋಗೋ ಸೌಂಡ್ ಕೂಡ ಕೇಳಿಸಲ್ಲ ಗೈಸ್. ಒಳ್ಳೆ ಹೇಗೆ ಅನ್ನಿಸ್ತಿದೆ ಅಂದರೆ ನಾವು ಇನ್ನೂ ಟ್ರೈನಲ್ಲೇ ಕೂತಿದ್ದೀವಿ, ಆದರೆ ಟ್ರೈನ್ ಹೊರಡಿಲ್ಲ ಅನ್ನೋಂಗಿದೆ. ಆದರೆ ನೋಡಿದ್ರೆ ಫುಲ್ ಸ್ಪೀಡಲ್ಲಿ ಹೋಗುತ್ತೆ. ಆಮೇಲೆ ಇಲ್ಲಿ ತಣ್ಣಗಿದೆ ಗೈಸ್, ಅದೇ ಹೊರಗಡೆ ಮಾತ್ರ ತುಂಬ ಬಿಸಿಲಿದೆ. ನೀವು ನೋಡ್ಬೋದು ವಾತಾವರಣ ತಿಳಿಸಿದೆ ಅಲ್ಲಿ. ಯಾರಾದರೂ ಡೋರ್ ತೆಗೆದ್ರೆ ಮಾತ್ರ ಸೌಂಡ್ ಬರುತ್ತೆ. ನಾವು ಡೋರ್ ಮುಚ್ಚಿದಾಗ ಸೌಂಡೆಲ್ಲ ಹೋಗ್ಬಿಡುತ್ತೆ ಗೈಸ್. ಅದ್ರದ್ದು C1 ಸ್ಪೆಷಾಲಿಟಿ. ಅದಕ್ಕೆ ಗೈಸ್ 2 ಲೇಯರ್ ಹಾಕಿರ್ತಾರೆ, 2 ಅಲ್ಲ 3 ಲೇಯರ್ ಹಾಕಿರ್ತಾರೆ ಒಂದ್ಸತಿ. ಸೊ ಈಗ ಹಾಕಿರೋದು 3 ಲೇಯರ್ ಗೈಸ್. ಚಿಕ್ಕ ಗ್ಲಾಸಸ್ ಇರುತ್ತೆ. ಸೊ ನೋಡ್ಬೋದು ಈಗ ಸ್ಪೀಡಲ್ಲಿ ಹೋಗ್ತಿದೆ ಟ್ರೈನು, ಅದು ನಮ್ಗೆ ಗೊತ್ತಾಗ್ತಾನೆ ಇಲ್ಲ. ಸೊ ಈ ಥರ ಇದೆ ಗೈಸ್ C1 ಸ್ಪೆಷಾಲಿಟಿ. ಸೊ ನೋಡ್ಬೋದು D1ಅಲ್ಲಿ ಇದಕ್ಕಿಂತ ತುಂಬ ಜಾಸ್ತಿನೇ ಅದ್ರ ಪಟ್ಟು ಸೌಂಡ್ ಇರುತ್ತೆ, ಅದ್ರ ಸೌಂಡ್ ಇರುತ್ತೆ. ಆದರೆ ಇಲ್ಲಿ ಅದು ತುಂಬ ಸೌಂಡ್ ಕಮ್ಮಿ ಇದೆ ಅಂದರೆ ನಂಗೆ ನಂಬಕ್ಕೆ ಆಗ್ತದೆ ಗೈಸ್. ನೋಡ್ಬೋದು ಹೆಂಗಿದೆ ಸೌಂಡ್ ಅಂತ. ನಿಮಗೇನಾದರೂ ಸ್ವಲ್ಪ ಕೇಳಿಸ್ಬೋದು, ಯಾಕಂದರೆ ಡೋರ್ ಸ್ವಲ್ಪ ಲೈಟಾಗಿ ಓಪನ್ ಇದೆ ಅದಕ್ಕೆ. ಸೊ ಆದರೆ ಅದು ಬಿಟ್ಟರೆ ಈ ಇಂಜಿನ್ ಅಂದರೆ ಈ ಕೋಚಲ್ಲಿ ಏನು ಸೌಂಡ್. ಯಾವ ಸ್ಟೇಷನ್ನು ಮೋಸ್ಟ್ಲಿ ಮುದ್ದಲಿಂಗನಹಳ್ಳಿ ಹಾಲ್ಟ್ ಅನಿಸುತ್ತೆ ಗೈಸ್. ಸ್ಕಿಪ್ ಮಾಡ್ತಿದ್ದೀವಿ. ವ್ಯೂ ನೋಡಿ ಗೈಸ್ ಎಷ್ಟು ಸಖತ್ತಾಗಿದೆ. ಓಕೆ ಗೈಸ್ ನೋಡಿ ವ್ಯೂನ. ಒಳ್ಳೆ ನಮ್ಗೆ ಹಳ್ಳಿ ವೈಬ್ಸ್ ಕೊಡುತ್ತೆ ಗೈಸ್ ಈ ಥರ ವ್ಯೂಸ್ ನೋಡಿದ್ರೆ. ಎಲ್ಲ ಫಾರೆಸ್ಟ್ ಏರಿಯಾ ಗೈಸ್ ನೋಡ್ಬೋದು ನೀವು. ಸೊ ಗೈಸ್ WAG7 ನೋಡಿ ಗೈಸ್. ಸೊ ನಿಡವಂದ ಗೈಸ್ ಇದು ಸ್ಕಿಪ್ ಆಗುತ್ತೋ ಅಥವಾ ಅರೈವ್ ಆಗ್ತಿದೆಯೋ ನನಗಂತೂ ಒಂಚೂರು ಗೊತ್ತಾಗ್ತಿಲ್ಲ. ಸೊ 150 ಗೈಸ್, ಈಗ 150 ಆಗ್ತಾ ಬಂತು. ಗೈಸ್ ಇದು ಸ್ಟಾಪ್ ಆಯಿತು ಗೈಸ್. ಈಗ ಗೈಸ್ ಚಾಮರಾಜನಗರ ತುಮಕೂರು ಎಕ್ಸ್ಪ್ರೆಸ್ ಅನಿಸುತ್ತೆ ಗೈಸ್ ಇದು. ಅಲ್ಲ ಗೈಸ್ ಚಿಕ್ಕಮಗಳೂರು ಯಶವಂತಪುರ ಎಕ್ಸ್ಪ್ರೆಸ್ ಗೈಸ್ ಇದು. ತುಮಕೂರು ಚಾಮರಾಜನಗರ ಅಲ್ಲ, ಚಿಕ್ಕಮಗಳೂರು ಯಶವಂತಪುರ ಎಕ್ಸ್ಪ್ರೆಸ್ ಗೈಸ್ ಇದು. ಸೊ ಗೈಸ್ ಹಾಗೆ ಬರ್ತಿದ್ದಾಗ ನಮ್ಮ ಟ್ರೈನ್ ಹೊರಡ್ತು.
ಬೇಕಾ? ಟೇಬಲ್ ಪ್ರಾಬ್ಲಿ ಅಲ್ಲಿರ್ಬೇಕು ನೋಡು. ಸೊ ಗೈಸ್, ಇನ್ನೊಂದು CC ಕಾರ್ ಕೋಚಿಂದ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಇಲ್ಲಿ ನಿಮಗೆ ಕರ್ಟನ್ ಸಿಗುತ್ತೆ, ನೋಡ್ಬೋದು ಇಲ್ಲಿ. ಸೊ ಅದೇ LHP ಆದರೆ ಸೊ ಇನ್ನೊಂದು ಅಂದರೆ ಈ ಥರ ಕರ್ಟನ್ ಸಿಗಲ್ಲ, ಕರ್ಟನ್ ಸಿಗುತ್ತೆ ಅದು ಇಲ್ಲಿ ಮೇಲ್ಗಡೆ ಪುಷ್ ಇರುತ್ತೆ, ಈ ಪುಷ್ ಹಾಕೊಂಡು ಹಿಂಗೆ ಎಳಿಬೇಕು ಗೈಸ್. ಆದರೆ ಇಲ್ಲಿ ಕರ್ಟನ್ ಇರುತ್ತೆ, ಸೊ ಹಂಗಾಗಿ ಕರ್ಟನ್ ನೀವು ನೋಡ್ಬೋದು. ಸೊ ಗೈಸ್, ಇಲ್ಲಿ ಟೋಟಲ್ 2 ಕರ್ಟನ್ಸ್ ಇರುತ್ತೆ. ಇವಾಗ ನಿಮ್ಗೇನು ಕೇಸ್ ಏನಾದರೂ ಬೇಕಾಗಿಲ್ಲ, ತುಂಬ ಆಯಿತು ಅಂದರೆ ಸೊ ನೀವು ಈ ಥರ ಮುಚ್ಚಬೋದು ಗೈಸ್. ಸೊ ಓಕೆ ಗೈಸ್, ನೋಡ್ಬೋದು. ಸೊ ಗೈಸ್, ಡಬಲ್ ಸ್ಪೀಡ್ ಸ್ಕಿಪ್ ಮಾಡ್ತಿದ್ದೀವಿ. ಊಟ ಮಾಡ್ತೀಯ? ನಾನು ಊಟ ಮಾಡಲಾ? ನೀನು ಮಾಡ್ಕೊ, ನಾನು ಊಟ ಮಾಡ್ತೀನಿ. ಸೊ ನೋಡ್ಬೋದು ಗೈಸ್, ಇಲ್ಲಿ ರೋಡ್ ಇರುತ್ತೆ. ಗೈಸ್, ಅದು ಇನ್ಸ್ಪೆಕ್ಷನ್ ಕಾರ್ ಹೋಯ್ತು ಅನ್ಸುತ್ತೆ, ಎಷ್ಟು ನೋಡ್ಬೋದು.
ಸೊ ಗೈಸ್ ಬೆಟ್ಟದ ವ್ಯೂ ನೋಡ್ಬೋದು, ಮಾತ್ರ ಸಖತ್ತಾಗಿದೆ ವ್ಯೂಸ್ ಮಾತ್ರ. ಗೈಸ್ ತುಮಕೂರು ಚಾಮರಾಜನಗರ ಎಕ್ಸ್ಪ್ರೆಸ್ ಗೈಸ್. ಸೊ ಗೈಸ್ ಆ ಕಡೆ ಮೋಸ್ಟ್ಲಿ ಹುಬ್ಬಳ್ಳಿ ಕೊಚ್ಚುವಳ್ಳಿ ಎಕ್ಸ್ಪ್ರೆಸ್ ನಿಂತಿರ್ಬೇಕು ಅನ್ಸುತ್ತೆ ಗೈಸ್. ಸೊ ಗೈಸ್ ಹಿರೇಹಳ್ಳಿ ಸ್ಕಿಪ್ ಆಯಿತು. ಮಗಳಿಗೆ ಹೇಳಿದೆ ಊಟ ಮಾಡ್ತೀಯ ಅಂತ, ಇಲ್ಲ ನಂಗೆ ಆಯಿತು. ಹೌದು ಅದಕ್ಕೆ ಇನ್ನೊಬ್ರು ಮಾಡ್ತಾ ಇದ್ದಾರೆ ಮೊಬೈಲ್ಗೆ ಕಟ್ಟಿದ್ರೆ ಅವಳು ಮೊಬೈಲ್ ಮನೇಲಿ ಸಿಕ್ಕೊಂಡು ಇಟ್ಬಿಟ್ಟು ಅದೇ ನೋಡ್ತಾರಲ್ಲ ಅಂತ ಮಾಡಿದ್ರೆ ನಾನು ಬರೋಣ ಎಕ್ಸಾಂಪಲ್ ಕೊಡ್ತಾರೆ. ಮೊಬೈಲ್ ಜಾಬ್ ಮಾಡ್ತಾ ಇಲ್ಲ ಹೋಗ್ತಾ ಇದ್ದಾರೆ ಸ್ವಲ್ಪ ನೀವೇನೋ ಮೊಬೈಲ್ ಕೊಡ್ತಾ ಇದ್ದಾರೆ ಅವ್ರಿಗೆ ಮೊಬೈಲ್ ಹಚ್ಕೊಂಡು ಊಟ ಮಾಡಿ ಕೇಳ್ತೀನಿ. ಇವಾಗಿದೆ ಅವನು ಇಲ್ಲ ಅಂತ ಅವ್ರು ಆಮೇಲೆ ಧಾರವಾಡ ಕೊಡ್ತಿರಲ್ಲ, ಧಾರವಾಡಕ್ಕೆ ನಿಮಗಲ್ಲ ಇಲ್ಲ ಕರೆಯುತ್ತೇವೆ ಅವರು ಆಮೇಲೆ ಅದು ಶಿಫ್ಟ್ ಆಗ್ತದೆ. ಹಾಂ ಹೌದು ಇದು ಮಾಡಿಸಿ ನಾವಿಬ್ಬರು ಹಿಂಗೆ ಹಾಕ್ತೀವಿ ಕರೆಯೋದ್ರಿಂದ ನೀವೆಷ್ಟೇ ನಮ್ಮ ನ್ಯೂಸಿಲೆಂಡ್ ಗೈಸ್ ಮೋಸ್ಟ್ಲಿ ಗ್ಯಾಸ್ ಸಿಲಿಂಡರ್ ಬಂತು ಅನಿಸುತ್ತೆ. ಧಾರವಾಡದಲ್ಲಿ ತಾಯಿ ಮನೆನ ನೀವು ಅಲ್ಲಿ 2 ಸೀಟ್ ಇತ್ತು, ನೀವು ಶಿಫ್ಟ್ ಆಗಿಬಿಡ್ಬೋದು ಕರೆಕ್ಟ್. ಹಾಂ ಹೀಗೆ ಧಾರವಾಡಲ್ಲಿ ಹೋಗ್ತಿದ್ವಲ್ಲ. ಅದು ಏನಂದರೆ ನಂದು ಒಂದು 60 ಒಂದು 70 ಬಂದು. ಸೊ ಇವಾಗೆಲ್ಲ ಏನು ಮಾಡಿದ್ರೆ 63 ಮಿಡಲ್ ಬಂದಿತ್ತಲ್ಲ, ಇಲ್ಲಿ 2 ಸೀಟ್ ಏನಿತ್ತಲ್ಲ ಅವ್ರಿಗೆ ಇಲ್ಲಿ ಬೇಕಾಗಿತ್ತು. ಸೊ ಒಂದು 70 ಬೆಟ್ಟದ ವ್ಯೂ ನೋಡಿ ಗೈಸ್. 63 ಅವ್ರಿಗೆ ಇಟ್ಕೊಂಡ್ರೆ ಸೊ ಅವ್ರು 2 ಸೀಟು ನನಗೆ ಆಜುಬಾಜು ಇತ್ತು. ಸೊ ಅವ್ರ ಆಜುಬಾಜುನ ಕರೆದಲ್ಲ, ನೀವಲ್ಲಿ ಶಿಫ್ಟ್ ಆಗಿಬಿಟ್ರೆ ನಾವು 3 ಜನ ಒಂದೇ ಕಡೆ ಆಗ್ತೀವಿ. ಎಲ್ಲಿರೋದು ಯಾವುದು ಸೀಟ್ ನಂಬರ್ 70 ಅಲ್ಲಲ್ಲ 70 ಅಲ್ಲ ಲಾಸ್ಟ್ ಕೊಟ್ಟು ಸೇಮ್ ಇದರಲ್ಲೇ ಗೈಸ್ ಕ್ಯಾನ್ಸಲ್ ಆ ಥರ ಹಾಂ ಸೇಮ್ ಬಂತು ಗೈಸ್. ಕ್ಯಾನ್ಸಲ್ ಸ್ಕಿಪ್ ಮಾಡಿದ್ದೀವಿ ನೋಡಿ. 60 ಬಂದಿದೆ. ವಿಂಡೋ ಸೀಟ್ ಇದೆ, ಊಟ ಮಾಡಿ ಹಾಂ ಅವ್ರದ್ದು ಊಟ ಆಗಿದೆ ಅದೊಂದು ಊಟ ಮಾಡಿ ಆರಾಮ್ ಮಾಡಿದೆ. ನಂಗೆ ಇವಾಗ ಫ್ಲಾಶ್ ಆಯ್ತು, ನನಗೆ ಗೊತ್ತೇ ಇಲ್ಲ ಇಲ್ಲ ಈಗ ಅವ್ರು ಹೆಂಗೆ ಕೂತಿದಾರಲ್ಲ ಮಕ್ಕಳು, ಅದು ಬೇರೆ ಸೀಟೆ ಅವ್ರಿಗೆ ಗೊತ್ತಾಯ್ತು ಸ್ಟಾಪ್ ಮಾಡಿಕೊಂಡು. ಯಾಕಂದರೆ ಅವ್ರಿಗೆ 2 ಚಿಕ್ಕ ಮಕ್ಕಳಿದ್ದಾರೆ. ಅವ್ರು ಆ್ಯಕ್ಚುಲಿ ಹಿಂಗೆ ಬಂದಿದ್ದೆ, ಅವ್ರು ಕೂಡ್ಕೊಂಡಿದ್ರು, ಅವ್ರಿಗೆ ಈ ಕಡೆಯೇ ಬೇಕಿತ್ತು. ಅವರು ಸುಮ್ಮ ಓಡಾಡ್ತಿದ್ದಾರಲ್ಲ ಮಕ್ಕಳು, ನಿಮ್ಗೆ 2 ಒಂದು ಕಡೆ ಸಿಕ್ಕಿಲ್ಲ, ಒಂದು ಮಾತ್ರ ಬೇರೆ ಕಡೆ ಇಲ್ಲಿ ಸಿಕ್ಕಿದೆ. ಸೊ ಆ 2ರಲ್ಲಿ ಅವರೊಬ್ಬರು ಜಾಯಿನ್ ಆಗಿದ್ರು. ಅವ್ರನ್ನ ಈ ಕಡೆ ಹಾಕಿ ನಾವು ಮಕ್ಕಳನ್ನ ಆ ಥರ ಇವಾಗ ಯಾರು 6 ಸೀಟಿಗೆ ಧಾರವಾಡ ತನಕ ಯಾರೂ ಬರೋದಿಲ್ಲ. ಯಾಕಂದ್ರೆ ಆ ಸೀಟ್ ಧಾರವಾಡದವ್ರು 2 ಸೀಟು. ಇಲ್ಲಿ ಮೇ ಬಿ ಹರಿಯಾಣದವ್ರು ಯಾರಾದರೂ ಬಂದರೆ ನಾನು ಅಲ್ಲಿ ಶಿಫ್ಟ್ ಆಗಿ ಅಂತ ಹೇಳ್ತೀನಿ.
ಗೈಸ್ ತುಮಕೂರು ಹತ್ರ ಬಂದಿದ್ದೀವಿ. ಎರಡೇ ಸೀಟ್ ಇದೆಯಲ್ಲ ಆ ಕಡೆ ಇವತ್ತು, ಅಲ್ಲಿಗೆ ನಾವು ಹೋಗೋಣ. ಆಮೇಲೆ ನೀನು ಊಟ ಮಾಡ್ಬಿಡು ಅಷ್ಟೊತ್ತಿಗೆ, ಅವರು ಊಟ ಮಾಡ್ತೀವಿ ಅಂತ ಅನ್ನಿಸ್ತು. ಕುತ್ಕೊಳ್ಳಿ, ನಿಮಗೆ ಪ್ರಾಬ್ಲಮ್ ಇಲ್ಲ ಅಂತ ಅಷ್ಟೇ ಶಕ್ತಿ, ಇಲ್ಲಾಂದರೆ ಇಲ್ಲ. ನಮಗೇನು ತೊಂದರೆ ಇಲ್ಲ. ಪಾಪ ಅವ್ರಿಗೆ ಅವೆರಡು ಏನಕ್ಕೆ ಅಲ್ಲಿಡಬೇಕು, ನಾವಿಬ್ಬರಲ್ಲಿ ಹೋಗಿ ಅಷ್ಟೇ. ನನಗೆ ಅದು ಮೊದಲೇ ಬರಲಿಲ್ಲ, ನನಗೆ ಆ ಸೀಟ್ ಅಡ್ಜಸ್ಟ್ ಮಾಡೋದ್ರಲ್ಲೇ ಇತ್ತು. ಈ ಲೇಡೀಸ್ ಇದ್ರಲ್ಲ ಹೆಂಗಾದ್ರೂ ಕೂತ್ಕೊಬಿಡ್ಬೋದು ಅಂತ ನಾನು ಬೇರೆ ಬಂದರೆ ಆಗಲ್ಲ. ಇಲ್ಲ ಇಲ್ಲ ಬೇರೆದು ಇಲ್ಲ, ನಮ್ಮ ಸಿಟಿ ಇವಾಗ ಗೊತ್ತಿರೋ ಸಿಟಿಗೆ ಯಾರೂ ಬರಲ್ಲ, ಯಾರು ಹೊತ್ತಾನೆ ನಮ್ಮದೇ ಅದು. ಲಗೇಜ್ ಇಲ್ಲಿ ಇರಲಿ, ನೀವು ಅದ್ಯಾರು ಕೊಡೋಕ್ಕೆ ಪ್ರಾಬ್ಲಮ್ ಇಲ್ಲ. ಲಗೇಜ್ ಎಲ್ಲ ಇದೊಂದೇ ಇರೋದು ಬಿಡ್ತೀವಿ. ಸೊ ಗೈಸ್ ತುಮಕೂರು ಬಂತು. ಎರಡು ಅಲ್ಲಿ ಇರುತ್ತೆ, ಮತ್ತೆ ಚೇಂಜ್ ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಇವಾಗ ಅದೇ ಕೆಲಸ ಹೇಳಿಲ್ಲ. ನೀವು ಬ್ಯಾಂಗ್ಳೂರಾ? ಅಮ್ಮನ ಮನೆಗೆ ನಿಜ ಅಲ್ಲ. ಸೊ ಗೈಸ್ ಫೈನಲಿ ತುಮಕೂರು ಬಂತು. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತಷ್ಟು ವ್ಲಾಗ್ಸ್ ಹೀಗೆ ಮಾಡ್ತಿರ್ತೀನಿ. ಅಲ್ಲಿವರೆಗೂ ನೋಡ್ತಾರೆ, ಮಜಾ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.